ಏನಿದು? ಮೇಡಮ್ ನಿಮಗೆ ಅಂತ ಸ್ಪೆಷಲಾಗಿ ಕಳಿಸಿರೋ ಗಿಫ್ಟ್ ಅದು. ಓಪನ್ ಮಾಡಿ ನೋಡಿ. ನೋಟಿಸಾ? ದುಡ್ಡು ಕೊಡ್ತೀನಿ ಅಂದಮೇಲೆ ನೋಟಿಸ್ ಅನ್ನೋದು ಏನಿದೆ? ಅರ್ಧ ಭಾಗ ಕೊಡ್ತೀನಿ, ಕಾಲು ಭಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇದೆಯಾ, ಆದರೆ ಒಂದು ಬಿಡಿಗಾಸು ಬಂದಿಲ್ಲ. ಮನೆ ಮಾರಾಟ ಮಾಡಿದ್ರೆ ಎಷ್ಟು ಬರ್ತಿದೆ ಅಂತ ಮೇಡಮ್ ಅವರೇ ನೋಡ್ಕೊಬರ ಕರೆಸಿದ್ದಾರೆ. ನಾವೇ ಖುದ್ದಾಗಿ ನೋಡಿದ್ರಷ್ಟೇ ಮುಂದಿನ ನಿರ್ಧಾರ ತಗೋಬೋದಲ್ವಾ? ಉದ್ದಾಗಲ ಕಣ್ಣಲ್ಲೇ ಮೆಜರ್ ಮಾಡಿದೆ, ಚೆನ್ನಾಗಿದೆ ನೋಡಿ. ನಿಮ್ಮ ದುಡ್ಡು ಅರೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಏನೇ ವಿಷಯ ಇದ್ರೂ ನನ್ನ ಹತ್ರ ನೇರವಾಗಿ ಮಾತಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ತನಕ ಬರಬಾರ್ದು ನೋಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ನಾವು ನಂಬೇಕಾ? ನಾನು ಮೋಸ ಮಾಡೋ ವ್ಯಕ್ತಿ ಅಲ್ಲ, ನಿಮಗೆ ಗೊತ್ತಲ್ವಾ? ಸರಿ, ನಿಮ್ಮ ಹೆಸರು ಗೌರವ ಕೊಟ್ಟು ಇದೊಂದು ಸರಿ ನಿಮ್ಮ ಮಾತು ಕೇಳ್ತಾ ಇದ್ದೀನಿ, ಆದರೆ ಲೇಟ್ ಮಾಡುವಂಗಿಲ್ಲ. ಮೇಡಮ್ ರೊಚ್ಚಿದ್ರೆ ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೆ ತುಂಬ ರಿಚ್ ಆಗಿದೆ ಮೇಡಮ್. ಇಂಟೀರಿಯರ್ ಡಿಸೈನ್ಗೆ ಕೋಟಿ ಖರ್ಚಾಗಿರ್ಬೋದಲ್ವಾ? ಫ್ಲೋರಿಂಗ್ ಅಂತೂ ಸೂಪರ್, ಇಟಾಲಿಯನ್ ಮಾರ್ಬಲ್ ಅನ್ಸುತ್ತೆ, ತುಂಬ ಬೆಲೆ ಬಾಳುತ್ತೆ. ಡಾಕ್ಟ್ರೆ, ನೆನಪಿರಲಿ, ನಮ್ಮ ಏರಿಯಾ ಕಾರ್ಯಕ್ರಮಕ್ಕೆ ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಈ ಇನ್ವಿಟೇಷನ್ನ ಸೇಫಾಗಿ ಇಟ್ಕೊಳ್ಳಿ. ಮೇಡಮ್, ನೀವು ಬರಲೇಬೇಕು. ಬಂದ್ಲು ನೋಡಿ ಮಹಾರಾಣಿ. ಜಗತ್ತಲ್ಲಿ ಇವಳೊಬ್ಳೇ ಬ್ಯುಸಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ಕೊಂಡು ಬರ್ತಿದ್ದಾಳೆ. ನಿಧಿ, ಬಾ ಕೂತ್ಕೋ, ನೀನು ತಿಂಡಿ ತಿನ್ನುವಂತೆ. ಇಲ್ಲ ಅಮ್ಮ, ನಾನು ಆಮೇಲೆ ಮಾಡ್ತೇವೆ. ಬೆಳಗ್ಗೆನೆ ಬೇಗ ಎದ್ದಿದ್ಯಾ, ಎಷ್ಟೊಂದು ಕೆಲಸ ಮಾಡ್ತಾನೆ ಇದೆಯಾ, ಇಷ್ಟೊತ್ತವರೆಗೂ ಹಸ್ಕೊಂಡಿರಬಾರ್ದು. ಈ ತಟ್ಟೆ ಯಾರಿಗೆ? ಒಂದು ನನಗೆ, ಇನ್ನೊಂದು ಕರ್ಣ ಸರ್ಗೆ. ಕರ್ಣ ಸರ್ದು ಹೇಗೂ ತಿಂಡಿ ಆಗಿಲ್ವಲ್ಲ, ನಾವಿಬ್ರು ಒಟ್ಟಿಗೆ ಮಾಡ್ತೀವಿ. ಅವ್ರನ್ನ ಕರ್ಕೊಂಬರ್ತೀನಿ. ಆದರ್ಶ ದಂಪತಿಗಳು ಗಂಡನ್ ಬಿಟ್ಟು ತಿನ್ನಲ್ವಂತೆ. ಎಲ್ಲ 3 ದಿನದ ಆಟ ಅಷ್ಟೆ. ಆ ಕರ್ಣನ ಕರ್ಕೊಂಬಂದು ಇಲ್ಲಿ ಕೂರಿಸಿ ದೊಡ್ಡೋಳಾಗಬೇಕು ಅಂತ ಅನ್ಕೊಂಡಿದ್ದಾಳೆ. ನಮಗೆ ಇರಿಟೇಟ್ ಮಾಡಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು ಇವಳು. ಇವತ್ತೇನೋ ಮ್ಯಾನೇಜ್ ಆಯಿತು. 1 ವಾರದಲ್ಲಿ ಕೋಟಿಗಟ್ಟಲೆ ಅರೇಂಜ್ ಮಾಡಬೇಕಲ್ಲ. ಅಲ್ಲ, ಈ ಮನೆ ಮಾರೋ ಮಾತಾಡ್ಬಿಟ್ರಲ್ಲ. ನಾನು ಹೋದ್ಮೇಲೆ ಈ ಮನೆನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ? ಮನೆಯವ್ರಿಗೇನಾದ್ರು ವಿಷಯ ಗೊತ್ತಾದರೆ ಎಷ್ಟು ನೊಂದ್ಕೊಳ್ಳಲ್ಲ. ಅಲ್ಲ, ನನ್ನೇ ನಂಬ್ಕೊಂಡಿರೋ ಮನೆಯವ್ರಿಗೆ ನಾನು ಏನು ಅಂತ ಉತ್ತರ ಕೊಡಲಿ? ಏನಾದರೂ ಮಾಡಲೇಬೇಕು.
ಯಾವ ಸಮಸ್ಯೆ ಆಗೋದಕ್ಕೂ ನಾನು ಬಿಡೋದಿಲ್ಲ. ನೀವು ಗಿಫ್ಟ್ ಅಂತ ಹೇಳಿದ್ರಲ್ವಾ? ಕರ್ಣ ಸರ್, ಕಣೆ ಸರ್, ಎಲ್ಲರೂ ನಿಮಗೋಸ್ಕರ ತಿಂಡಿ ಕಾಯ್ತಿದ್ದಾರೆ, ಬನ್ನಿ. ತಿಂಡಿ ಕಾಯ್ತಿದ್ದಾರಾ? ಇದೇನು ಹೀಗೆ ಹೇಳ್ತಿದ್ದೀರಾ? ಎಲ್ಲರೂ ಕಾಯ್ತಾ ಇದ್ದಾರೆ ಅನ್ನಲ್ಲ, ಬನ್ನಿ. ಗೌರಿ ತಂಗ್ಳು ಉಳ್ದಿರ್ಬೇಕಲ್ವಾ? ಆಮೇಲೆ ನೀವು ಅವಸರದಲ್ಲಿ ಗುಡುಗುಡು ಅಂತ ನುಂಗ್ಕೊಂಡು ನೋಡೋಗ್ತೀರಾ. ಡಾಕ್ಟರ್ ಆಗಿ ನೀವೇ ಹೀಗೆ ಮಾಡಿದ್ರೆ ಪೇಷಂಟ್ಗೆ ಏನು ಹೇಳೋಕ್ಕಾಗತ್ತೆ? ಆಹಾರ ತಗೊಳ್ಳೋದು ಅಂದರೆ ಒಂದು ಯಜ್ಞದ ಥರ. ಅದನ್ನು ಖುಷಿಯಾಗಿ ಅನುಭವಿಸ್ತಾ ತಿಂದರೆ ಮೈಗೆ ಅಂಟತ್ತೆ. ಮಾತನ್ನು ಮಲ್ಲಿ, ನೀವು ಹೇಳಿದ ಕರೆಕ್ಟು. ಆದರೆ ನೀವು ಹೋಗಿ, ನಾನು ಅವ್ರ ತಿಂಡಿ ಮುಗಿದ್ಮೇಲೆ ಬರ್ತೀನಿ. ಸರಿ ಹೋಗಲ್ಲ? ಆಗಲ್ಲ ಸರ್. ಹನುಮಂತಂಗೆ ರಾಮನಾಮ ಎಷ್ಟು ಮುಖ್ಯನೋ ನನಗೆ ನಿಮ್ಮ ಜೊತೆ ತಿಂಡಿ ಮಾಡೋದು ಅಷ್ಟೇ ಮುಖ್ಯ. ಸೊ ನೀವು ನನ್ನ ಹನುಮಂತಿ ಅಂತ ಹೇಳ್ತಿದ್ದೀರಾ? ಹಾಗೆ ಅಂದ್ಕೊಳ್ಳಿ. ನಾನೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ. ನಿಮಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ, ಬನ್ನಿ ಹೋಗೋಣ. ನಿಧಿ ಹೇಳಿದ ತಕ್ಷಣ ನಾನು ತಿಂಡಿ ಕೂತ್ರೆ ಅವರೆಲ್ಲ ನನ್ನ ಜೊತೆ ತಿಂಡಿ ಮಾಡ್ತಾರಾ? ಆದರೆ ಈ ವಿಷಯ ನಿಧಿಗೆ ಹೇಗೆ ಹೇಳಲಿ? ಕರ್ಣ ಸರ್, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ. ಏನೇ ಕೆಲಸ ಇದ್ರು ಆಮೇಲೆ ಮಾಡ್ಕೊಳ್ಳಿ, ಬನ್ನಿ. ಏನೇ ಹೇಳಿ ಅದಕ್ಕೆ, ನಿಮ್ಮ ಕೈ ರುಚಿ ಅಂತೂ ಸೂಪರ್. ನಮ್ಮ ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ನೀವು. ಸಖತ್ ಟೇಸ್ಟಿಯಾಗಿದೆ. ಇವ್ರಿಗೆ ಟೊಮೆಟೊ ಬಾತ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೆ. ನೋಡಿ ಭಾವ, ನಿಮ್ಮ ಹೆಂಡತಿ ನಿಮ್ಗೆ ಇಷ್ಟ ಅಂತ ನಿಮ್ಮ ಫೇವ್ರೆಟ್ ತಿಂಡಿ ಮಾಡ್ತಾರೆ. ನಮ್ಗೇನು ಬೇಕು ಅಂತ ಯಾರೂ ಕೇಳೋರೇ ಇಲ್ಲ ಇಲ್ಲಿ. ನೀನು ಸ್ವಲ್ಪ ಅಡುಗೆ ಮನೆ ಕಡೆ ಕಾಲಿಡೋ ಅಭ್ಯಾಸ ಮಾಡ್ಕೊಂಡಿದ್ದಿದ್ರೆ ನರೇಂದ್ರ ಈ ರೀತಿ ಮನೆ ಬಿಟ್ಟು ಊರು ಸುತ್ತುತ್ತಾ ಇರಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಇದೇ ನಂಗೆ ಬೇಕಾಗಿರೋದು. ಎಲ್ಲರೂ ಹೀಗೆ ಸಂತೋಷವಾಗಿರಬೇಕು. ಕಡ ಸರ್, ಕೂತ್ಕೊಳ್ಳಿ. ಕೂತ್ಕೊ ಬನ್ನಿ.